ಗೆಳೆಯರೇ, ಉಪ್ಪಿಗಿಂತ ರುಚಿ ಇಲ್ಲ, ನನಗಿಂತ ದೊಡ್ಡ ದೇವರಿಲ್ಲ, ನಾನೇ ದೇವರು, ತಗೊಳ್ಳಿ ನನ್ನ ಆಶೀರ್ವಾದ, ಬಿಳಿ ಕಾಲ್ಗೆ ಅಕ್ಕಿ ಉಂಡಿಗೆ ದುಡ್ಡು. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಮಲ್ಲಿಕಾರ್ಜುನ ಮುತ್ಯ ಹೆಸರನ್ನ ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳೇ ಇರ್ತೀರಾ. ಇವನಿಗೆ ಅಪಾರವಾದ ಅದ್ಭುತ ಶಕ್ತಿಗಳಿವೆ ಅಂತ, ಇವನು ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಇವನು ಅನಕ್ಷರಸ್ಥ ಮತ್ತು ಮುಗ್ಧ ಭಕ್ತರು ಹೇಳ್ತಾನೆ ಇರ್ತಾರೆ. ಉತ್ತರ ಕರ್ನಾಟಕದ ಜನರ ಮುಗ್ಧತೆನ, ಒಳ್ಳೆತನನ ತಮ್ಮ ಲಾಭಕ್ಕೆ ಬಳಸಿಕೊಂಡು ಉದ್ಧಾರ ಆದ ಪ್ರಸಿದ್ಧ ಸ್ವಾಮಿಗಳಲ್ಲಿ ಇವನೂ ಒಬ್ಬ. ಕರ್ನಾಟಕದಲ್ಲಿನ ಯಾದಗಿರಿ ಜಿಲ್ಲೆಯ ಸ್ವಯಂ ಘೋಷಿತ ಸ್ವಾಮೀಜಿಯಾಗಿ ಹೆಸರು ಮಾಡಿದ ಈ ಮಲ್ಲಿಕಾರ್ಜುನ ಮುತ್ಯ ಫೆಬ್ರವರಿ 19ನೇ ತಾರೀಕು ತನ್ನ ಮಹಾಲರೋಜಾದ ಮಠಕ್ಕೆ ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ಬಂದ ಏನೂ ಅರಿಯದ ಚಿಕ್ಕ ಹುಡುಗಿಯನ್ನ ತನ್ನ ಇಷ್ಟಕ್ಕೆ ಬಳಸಿಕೊಂಡು ಅಧಿಕ ಪ್ರಸಂಗಿ ತರಹ ಮುಟ್ಟಬಾರ್ದ ಜಾಗದಲ್ಲಿ ಮುಟ್ಟಿ ಆಕೆಗೆ ಮುಜುಗರ ಬರುವಂತೆ ನಡೆದುಕೊಂಡ ಅಂತ ಈತನ ಮೇಲೆ ಈಗ ಫೋಕ್ಸೋ ಕೇಸ್ ಬಿದ್ದಿದೆ. ಇನ್ನಿದನ್ನ ಯಾರೋ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಜನ ನಂಬ್ತಾ ಇರಲಿಲ್ವೇನೋ. ಆದರೆ ಸ್ವತಃ ಈ ಘಟನೆ ನಡೆದಾಗ ಈ ಮುತ್ಯನ ಟೀಮ್ನವರೇ ಅದರ ಸಂಪೂರ್ಣ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿ, ಇನ್ನಿವರು ಈ ರೀತಿ ಪೋಸ್ಟ್ ಮಾಡಿದ ಕೆಲವೇ ನಿಮಿಷಕ್ಕೆ ಈ ವಿಡಿಯೋ ವೈರಲ್ ಆಗಿ ಲಕ್ಷಾಂತರ ಜನ ನೋಡಿ ಅದರಲ್ಲಿ ಇದ್ದ ಇವನ ಮಂಗಾಟ ಬಹುತೇಕ ಜನರಿಗೆ ಇಷ್ಟ ಆಗದೆ ಬಾಯಿಗೆ ಬಂದಾಗೆ ಬೈದಿದ್ದರಿಂದ ಆ ವಿಡಿಯೋನ ಆಧಾರವಾಗಿ ಮಾಡಿಕೊಂಡು ಕರ್ನಾಟಕ ರಾಜ್ಯ ಬಾಲಕಿಯರ ಮಕ್ಕಳ ಪರಿವೀಕ್ಷಣಾ ಸಮಿತಿ ಅದನ್ನ ಸುಮೋಟೋ ಕೇಸ್ ಆಗಿ ತೆಗೆದುಕೊಂಡು ಆ ಸಮಿತಿಯ ಕಮಿಷನರ್ ಮಾನ್ಯ ಶಶಿಧರ್ ಅವರ ಆದೇಶದ ಮೇರೆಗೆ ಈತನಿಗೆ ಬುದ್ಧಿ ಕಲಿಸಬೇಕು, ಏನು ಅರಿಯದ ಚಿಕ್ಕ ವಯಸ್ಸಿನ ಹುಡುಗಿ ಜೊತೆ ಇವನದೆಂತಹ ಹುಚ್ಚಾಟ ಅಂತ ಕಠಿಣ ಕ್ರಮ ಜರುಗಿಸಿ ಇವನಿಗೆ ಇಳಿದಿರುವ ಹುಚ್ಚು ಬಿಡಿಸಿ ಅಂತ ಹೇಳಿದ್ರು. ಇದರಿಂದ ಶಶಿಧರ್ ಅವರ ಅಸಿಸ್ಟೆಂಟ್ಗಳು ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈತನ ಮೇಲೆ ಹಾಕಿದ ಕೇಸಿಂದ ಅವನು ತಲೆಮರೆಸಿಕೊಂಡು ಒಂದಷ್ಟು ದಿನ ಎದುರಿ ಗೋವಾಗೆ ಓಡೋಗಿದ್ದ. ಆದ್ರೆ ಯಾವಾಗ ಈ ಫೋಕ್ಸೋ ಕೇಸ್ ನಾನು ಹೊಂದಿಕೊಂಡಷ್ಟು ಸುಲಭದಲ್ಲ, ಇದರಲ್ಲಿ ಶಿಕ್ಷೆ ಆಗೋದು ಪಕ್ಕ ಅಂತ ಗೊತ್ತಾಯ್ತೋ ಮತ್ತೆ 3 ದಿನಗಳ ಹಿಂದೆ ವಾಪಸ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಹಾಜರಾಗಿ ಬೇಲ್ ಅರ್ಜಿ ಹಾಕಿದ್ದ. ಆದ್ರೆ ಇವನ ದುರಾದೃಷ್ಟಕ್ಕೆ ಈಗ ಅದು ಕ್ಯಾನ್ಸಲ್ ಆಗಿ ಮುತ್ಯ ಅರೆಸ್ಟ್ ಆಗಿ ಜೈಲ್ ಪಾಲಾಗಿದ್ದಾನೆ. ಹಾಗಾದ್ರೆ ಜೀವನ ಪೂರಿ ಅಂತ ಮುತ್ಯ ಜೈಲಿನಲ್ಲೇ ಇರಬೇಕಾ? ಮುತ್ಯ ಮಾಡಿರೋದು ಅಂತಹ ದೊಡ್ಡ ತಪ್ಪ? ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ 6 ವರ್ಷದ ಹುಡುಗಿಯನ್ನ ರಾತ್ರಿ ಮಠಕ್ಕೆ ಕರೆಸಿಕೊಂಡು ಏನ್ ಮಾಡ್ದ? ಮುತ್ಯ ಗೋವಾಗೆ ತಪ್ಪಿಸಿಕೊಂಡು ಓಡಿ ಹೋಗಿ ಮಾಡಿದ್ದೇನು? ಮಲ್ಲಿಕಾರ್ಜುನ ಮುತ್ಯನನ್ನ ಪದೇ ಪದೇ ನೋಡಲು ಬರುತ್ತಿದ್ದ ಸಿನಿಮಾ ನಟಿಯಾದ್ರೂ ಯಾರು? ಮಲ್ಲಿಕಾರ್ಜುನ ಮುತ್ಯನ ತಂದೆಯನ್ನ ಮನಸೋ ಇಚ್ಛೆ ಹೊಡೆದು ಸಾಯಿಸಿದ್ದಾದ್ರೂ ಯಾರು? ಇವನನ್ನ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಆಳಾದ ಪ್ರಸಿದ್ಧ ರಾಜಕಾರಣಿ ಆದ್ರೂ ಯಾರು ಎಂಬ ಎಲ್ಲ ರೋಮಾಂಚನಕಾರಿ ರೋಚಕ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮಲ್ಲಿಕಾರ್ಜುನ ರಾಯ ಅಲಿಯಾಸ್ ಮಲ್ಲಿಕಾರ್ಜುನ ಮುತ್ಯ ಹುಟ್ಟಿದ್ದು 2001ನೇ ಇಸ್ವಿ ಜೂನ್ 12ನೇ ತಾರೀಕು ಕರ್ನಾಟಕದ ಶಾಪುರದಲ್ಲಿನ ಒಂದು ಬಡ ಕುಟುಂಬದಲ್ಲಿ. ತಂದೆ ಹನುಮಂತರಾಯ, ತಾಯಿ ಭವಾನಿ. ಇವನಿಗೆ ಒಬ್ಬ ಅಣ್ಣ ಮತ್ತು ಇಬ್ಬರು ತಂಗಿಯರು ಕೂಡ ಇದ್ದಾರೆ. ಇನ್ನು ಈತನ ತಂದೆ ಊರೂರು ತಿರುಗುತ್ತಾ ಭವಿಷ್ಯವಾಣಿಯನ್ನು ಹೇಳುತ್ತಾ ಇದ್ದುದರಿಂದ ಎಲ್ಲರೂ ಇವನ್ನ ಮುತ್ಯ ಅಂತ ಕರೆಯಲು ಆರಂಭಿಸಿದ್ರು. ಮುತ್ಯ ಅಂದ್ರೆ ಮನುಷ್ಯ ರೂಪದಲ್ಲಿರುವ ದೇವರು ಅಂತ ಅರ್ಥ. ಇನ್ನು ಈ ರೀತಿ ದಿನೇ ದಿನೇ ಹನುಮಂತನಿಗೆ ಜನರ ನಡುವೆ ಒಳ್ಳೆ ಗುರುತು ಅನ್ನೋದು ಬಂದಿದ್ದರಿಂದ ಇವನನ್ನು ಹುಡುಕಿಕೊಂಡು ಇವನ ಮನೆ ಮುಂದೆನೆ ಜನರೆಲ್ಲ ಬರುತ್ತಾ ತಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳನ್ನ ಜರುಗಿಸ್ಬೇಕು ಅಂತ ಅಂದ್ಕೊಂಡ್ರು ಮದುವೆ, ಉದ್ಯೋಗದಂತಹ ಸಮಸ್ಯೆಗಳು ಏನಿದ್ರು ಕೂಡ ಇವನ ಹತ್ರ ಕೇಳಿ ಇವರ ಸಮಸ್ಯೆಗಳಿಗೆ ಮಂತ್ರಿಸಿದ ನಿಂಬೆ ಹಣ್ಣನ್ನ ಪರಿಹಾರವಾಗಿ ಇಸ್ಕೊತಾ ಇದ್ರು. ಇನ್ನು ಈ ರೀತಿ ತನ್ನ ತಂದೆಯನ್ನ ನೋಡಿ ಬೆಳೆದ ಮಲ್ಲಿಕಾರ್ಜುನ ಮುತ್ಯ ಕೂಡ ತನ್ನ ತಂದೆ ರೀತಿ ನಾನು ಮುಂದೆ ಜನರ ಭವಿಷ್ಯನ ಹೇಳ್ಬೇಕು, ಜನರ ನಡುವೆ ಅವರಿಗೆ ಬಂದಿರುವ ತರಹ ಹೆಸರು ನನಗೂ ಬರಬೇಕು ಅಂತ ಅಂದ್ಕೊಂಡ. ಇನ್ನು ಮಲ್ಲಿಕಾರ್ಜುನ ಮುತ್ಯ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಮಹಾಲರೋಜದಲ್ಲಿನ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿನಲ್ಲಿ ತುಂಬಾನೇ ಚುರುಕಾಗಿದ್ದ ಇವನು ತನ್ನ ತಂದೆಯ ಬಳಿ ಭವಿಷ್ಯ ಹೇಳುವುದನ್ನ ಕಲ್ತ್ಕೊಂಡ. ಇನ್ನು ಈ ಸಮಯದಲ್ಲಿ ಹನುಮಂತ ಮುತ್ಯನ ಕುರಿತು ಎಲ್ಲಾ ಕಡೆ ನ್ಯೂಸ್ ಆಗಿದ್ದರಿಂದ ಪಕ್ಕದ ಮುಂಬೈಯಿಂದ ಕೆಲವು ಜನ ನಿಧಿ ಹುಡುಕುವವರು ಇವನ ಕಾಂಟ್ಯಾಕ್ಟ್ ಆದ್ರು ಮತ್ತು ಅವರಿಗೆ ನಿಧಿ ಸಿಗುವಂತೆ ಮಾಡೋದಾಗಿ ಈ ಹನುಮಂತ ಮುತ್ಯ ಕೂಡ ಭರವಸೆ ಕೊಟ್ಟ. ಇದರಿಂದ ಇವನ ಜೊತೆ 1 ವರ್ಷ ಅವರೆಲ್ಲ ಕಷ್ಟಪಟ್ಟು ಟ್ರಾವೆಲ್ ಆದ್ರು. ಆದ್ರೆ ಆ ಪ್ರಾಜೆಕ್ಟ್ ನಲ್ಲಿ ಯಾವ ರೀತಿಯ ಲಾಭನೂ ಆಗದೆ ನಿಧಿನೂ ಸಿಗದೆ ಇದ್ದುದರಿಂದ ಅವರಿಗೆ ಕೋಪ ಬಂದು ಈ ಹನುಮಂತ ಮುತ್ಯನಿಗೆ ಚೆನ್ನಾಗಿ ಹೊಡೆದು ಸಾಯಿಸಿದ್ರು. ಇನ್ನು ಈ ರೀತಿ ತನ್ನ ತಂದೆ ಮಾಡದಿಂದ ಕುಟುಂಬದ ಜವಾಬ್ದಾರಿಗಳೆಲ್ಲ ಮಲ್ಲಿಕಾರ್ಜುನ ಮುತ್ಯ ಮತ್ತು ಅವನ ಅಣ್ಣನ ಮೇಲೆ ಬಿತ್ತು. ಇದರಿಂದ ತನ್ನ 10ನೇ ಕ್ಲಾಸ್ಗೆ ಓದಿಗೆ ಫುಲ್ ಸ್ಟಾಪ್ ಹಾಕಿ ಈ ಮಲ್ಲಿಕಾರ್ಜುನ ತನ್ನ ಅಣ್ಣನ ಸಪೋರ್ಟ್ ಇಂದ ಭವಿಷ್ಯವಾಣಿನ ಹೇಳಲು ಆರಂಭಿಸಿದ. ಅಷ್ಟೇ ಅಲ್ಲದೆ ಇವನು ಹೇಳುವ ಕೆಲವು ವಿಷಯಗಳು ಕೂಡ ನಿಜವಾಗುತ್ತಾ ಇದ್ದುದರಿಂದ ತಂದೆಯಲ್ಲಿದ್ದ ವಿದ್ಯೆ ಮಗನಿಗೂ ಬಂತು ಅಂತ ಊರಿನ ತುಂಬಾ ದೊಡ್ಡ ಸುದ್ದಿನೇ ಆಗಿತ್ತು. ಆದ್ರೆ ಆ ಸಮಯದಲ್ಲಿ ಕರೋನಾ ರೋಗ ಬಂದು ಸಾವಿರಾರು ಜನ ಸಾಯಲು ಆರಂಭಿಸಿದ್ರಿಂದ ಈ ಮಲ್ಲಿಕಾರ್ಜುನ ಮುತ್ಯ ಊರಿನ ಆಚೆ ಒಂದು ಯಮನೂರಿನ ಗುಡಿ ಕಟ್ಟಿಸಬೇಕು ಅಂತ ಹೇಳಿದ್ರಿಂದ ಆ ಊರಿನ ಅಕ್ಕಪಕ್ಕದ ಊರವರೆಲ್ಲ ಸೇರಿ ಲಕ್ಷಾಂತರ ರೂಪಾಯಿ ಚಂದಾ ಕಲೆಕ್ಟ್ ಮಾಡಿ ಆ ಗುಡಿನ ಕಟ್ಟಿಸಿದ್ರಿಂದ ಆಗಿನಿಂದ ಅದರ ಬಾಧ್ಯತೆಯನ್ನೆಲ್ಲ ಮಲ್ಲಿಕಾರ್ಜುನ ಮುತ್ಯ ಮತ್ತು ಅವರನ್ನ ತೆಗೆದುಕೊಂಡ್ರು. ಇನ್ನು ಅದೇ ಕರೋನಾ ಸಮಯದಲ್ಲಿ ಕೆಲಸಕ್ಕೆ ಬರೆದ ಟ್ಯಾಲೆಂಟ್ಗಳೆಲ್ಲ
ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಆ ರೀಲ್ಸ್ನ ಲಕ್ಷಾಂತರ ಜನ ನೋಡಿ ಅವರೆಲ್ಲ ಫೇಮಸ್ ಆಗ್ತಾ ಇದ್ದರಿಂದ ಇವನು ತಾನು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ವಿಡಿಯೋ ಮಾಡಿಸಿ ಅದನ್ನು ತನ್ನ ಫ್ರೆಂಡ್ಸ್ಗಳ ಸಹಾಯ ಪಡೆದು ನೂರಾರು ಅಕೌಂಟ್ಗಳನ್ನು ಸೃಷ್ಟಿ ಮಾಡಿಸಿ ಅಪ್ಲೋಡ್ ಮಾಡಲು ಆರಂಭಿಸಿದ್ರಿಂದ ಇವನ ಆ ರೀಲ್ಸ್ಗಳನ್ನು ಲಕ್ಷಾಂತರ ಜನ ನೋಡಿದ್ರಿಂದ ಅದಕ್ಕೆ ಅಂತಾನೆ ಒಂದು ಡಿಜಿಟಲ್ ಟೀಮ್ನ ಕೆಲಸಕ್ಕೆ ಸೇರಿಸಿಕೊಂಡು ಇನ್ನೂ ಫೇಮಸ್ ಆಗೋ ಥರ ವೈರಲ್ ಮಾಡ್ತಿದ್ದ. ಇದರಿಂದ ಇವನದೇ ಜಾತಿಗೆ ಸೇರಿದ ಆ ಭಾಗದ ಪೊಲಿಟಿಷಿಯನ್ ಬಾಬುರಾವ್ಗೆ ಈ ವಿಷಯ ತಿಳಿದು ಅವನು ನೇರವಾಗಿ ಮಲ್ಲಿಕಾರ್ಜುನ ಮುತ್ತಿಯನ್ನ ಭೇಟಿಯಾಗಿ ಅವನ ಆಶೀರ್ವಾದ ಪಡೆದು ಆಗಿನಿಂದ ಇವನ ಮಠದಲ್ಲಿ ಅನ್ನದಾನನ ಏರ್ಪಾಡು ಮಾಡಿದ. ಈ ರೀತಿ ಮಲ್ಲಿಕಾರ್ಜುನನನ್ನ ನೋಡಲು ಸ್ವತಃ ಬಾಬುರಾವೇ ಬಂದಿದ್ದರಿಂದ ಆಗಿನಿಂದ ಸಿನಿಮಾ ನಟರು, ಸಣ್ಣ ಪುಟ್ಟ ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಇವನ್ನ ಹುಡುಕಿಕೊಂಡು ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಆರಂಭಿಸಿದ್ರು. ಇನ್ನು ಈ ಸಮಯದಲ್ಲೇ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಇವನ ಟೆಸ್ಟ್ ಮಾಡಬೇಕು ಅಂತ ಏನು ಹೇಳದೆ ಇವನ ಮುಂದೆ ಬಂದು ನಿಂತಾಗ ಮುತ್ಯ ಕರೆಕ್ಟ್ ಆಗಿ ಅವರ ವಯಸ್ಸು, ಸ್ಥಳ, ಮೊಬೈಲ್ ನಂಬರ್ ಎಲ್ಲವನ್ನೂ ಹೇಳಿದ್ರಿಂದ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಮುತ್ತಿನನ್ನ ಎಲ್ಲರೂ ದೇವರು ಅಂತ ಕೊಂಡಾಡಲು ಆರಂಭಿಸಿದ್ರು. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದು ಮುತ್ತಿನ ಪಾದಸ್ಪರ್ಶ ಮಾಡಿಸಿ ಆಶೀರ್ವಾದ ಪಡೆದ್ರೆ ಮತ್ತು ನೀವು ತೆಗೆದುಕೊಂಡ ಹೊಸ ಬೈಕು, ಕಾರು ತಂದು ಮುತ್ತಿನ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಕಾರು ಮತ್ತು ಬೈಕು ಆಕ್ಸಿಡೆಂಟ್ ಆಗಲ್ಲ, ಆಶೀರ್ವಾದ ಪಡೆದ ಚಿಕ್ಕ ಮಕ್ಕಳು ಮುಂದೆ IAS IPS ಆಫೀಸರ್ಗಳಾಗ್ತಾರೆ ಅಂತ ಸುದ್ದಿ ಹಬ್ಬಿಸಿದ್ರಿಂದ ಇದನ್ನೇ ನಿಜ ಅಂತ ತಿಳಿದ ಮುಗ್ಧರು ಅವರ ಮಕ್ಕಳನ್ನ ಮತ್ತು ಹೊಸ ಕಾರು ಬೈಕುಗಳನ್ನು ತೆಗೆದುಕೊಂಡು ಬಂದಿದ್ರಿಂದ ಇವನ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ತುಂಬಾನೇ ಹೆಚ್ಚಾಗಿ ಸಾವಿರಾರು ಬೈಕು, ಕಾರು ಮಠದ ಮುಂದೆ ನಿಂತಿದ್ವು. ಇನ್ನು ಅಲ್ಲಿ ಮುತ್ತಿನ ದರ್ಶನ ಎಲ್ಲರಿಗೂ ಫ್ರೀಯಾಗೇ ಲಭ್ಯ. ಆದ್ರೆ ಅಲ್ಲಿಗೆ ಬರುವ ಭಕ್ತರು ಅವರ ಮನಸ್ಸಿಗೆ ಬಂದಷ್ಟು ಅವನ ಉಂಡಿಗೆ ಹಣ ಹಾಕಬೇಕು. ಇದು ಹೀಗೆ ಇದ್ರೆ ಅದೇ ಸಮಯದಲ್ಲಿ ಮಲ್ಲಿಕಾರ್ಜುನ ಮುತ್ತಿನ ಜೊತೆ ಪೊಲಿಟಿಷಿಯನ್ ಬಾಬುರಾವ ಚಿಂಚನೂರು ಮಾತನಾಡುವ ಒಂದು ಆಡಿಯೋ ಒಂದು ವೈರಲ್ ಆಗಿ ಅದರಲ್ಲಿ ಈ ಬಾಬುರಾವ ಮುಂಬರುವ ಎಲೆಕ್ಷನ್ ನಲ್ಲಿ ನಾನು MLA ಆಗಿ ಗೆದ್ರೆ ಮುತ್ತಿನ ಹೆಸರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜಿನ ಜೊತೆಗೆ 100 ಎಕರೆ ಭೂಮಿ ಕೊಡ್ತೀನಿ, ನಾನು ಹೇಗಾದ್ರೂ ಗೆಲ್ಲಲೇಬೇಕು, ನೀವು ಹೇಳಿದ್ರೆ ಜನರು ನಂಬ್ತಾರೆ ಅಂತ ನೀವು ಊರಿನಲ್ಲಿ ನನ್ನ ಬಗ್ಗೆ ಹೇಳಿ, ಮಠಕ್ಕೆ ಬರುವ ಭಕ್ತರಿಗೆ ನನಗೆ ಓಟ್ ಹಾಕೋ ಕೇಳಿ ಅಂತ ಹೇಳಿದ್ರಿಂದ ಅದಕ್ಕೆ ಮಲ್ಲಿಕಾರ್ಜುನ ಮುತ್ಯ ಮಾತನಾಡುತ್ತಾ ನೀನು ಆ ಎಲೆಕ್ಷನ್ ಅಲ್ಲಿ ತಪ್ಪದೆ ಗೆಲ್ತೀಯ ಅಂತ, ಮುಂಬರುವ ಎಲೆಕ್ಷನ್ ಅಲ್ಲಿ ನೀನು ಸೋಲುವ ಚಾನ್ಸೇ ಇಲ್ಲ ಮಗನೇ, ಒಂದು ವೇಳೆ ನೀನು ಸೋತೋದ್ರೆ ನಾನು ಭವಿಷ್ಯನೇ ಹೇಳಲ್ಲ ಅಂತ ಹೇಳಿದ್ದ ಆಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ಇನ್ನು ಈ ಸಮಯದಲ್ಲಿ ಮುತ್ತಿನ ಪಾಪ್ಯುಲಾರಿಟಿ ತುಂಬಾನೇ ಬೆಳೆದು ಇವನ ಹತ್ರ ತಮ್ಮ ಭವಿಷ್ಯನ ತಿಳಿದುಕೊಳ್ಳಲೇಬೇಕು ಅಂತ ಒಂದು ದಿನಕ್ಕೆ 10,000 ಜನ ಇವನ ದರ್ಶನಕ್ಕೆ ಬಂದು ಆ ಯಮನೂರಿನ ದೇವಸ್ಥಾನದ ಹತ್ರ ನೂರಾರು ಹೂವಿನ ಅಂಗಡಿ, ಸ್ವೀಟ್ ಅಂಗಡಿ, ಹೋಟೆಲ್ಗಳು, ಬೈಕು ಮತ್ತು ಕಾರ್ ಸ್ಟ್ಯಾಂಡು ಓಪನ್ ಮಾಡಿ ಅದಕ್ಕೆಲ್ಲ ಇವನ ಹೆಸರನ್ನು ಇಟ್ಟು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಮಾಡಿ ಇನ್ನೊಂದು ಕಡೆ ಜನರ ಮೌಟ್ ಟಾಕಿಂದ ಕರ್ನಾಟಕ ಅಷ್ಟೇ ಅಲ್ಲದೆ ತೆಲಂಗಾಣ, ಆಂಧ್ರ, ಕೇರಳ, ಮುಂಬೈ ಅಂತ ಎಲ್ಲಾ ಕಡೆಯಿಂದ ಜನರು ಇವನ ಹತ್ರ ಬರಲು ಆರಂಭಿಸಿದ್ರು. ಇನ್ನು ಈ ಸಮಯದಲ್ಲೇ ಎಲೆಕ್ಷನ್ ರಿಸಲ್ಟ್ ಬಂದು ಬಾಬುರಾವ್ ಚಿಂಚನೂರು ದಾರುಣವಾಗಿ ಸೋತು ಹೋಗಿದ್ದರಿಂದ ಜನರೆಲ್ಲ ಒಂದೇ ಸಾರಿ ಶಾಕ್ಗೆ ಗುರಿಯಾಗಿ ನಮ್ಮ ಮುತ್ಯ ಹೇಳಿತು ಹಾಗಾದ್ರೆ ಇದುವರೆಗೆ ಎಲ್ಲ ಸುಳ್ಳೇನಾ ಅಂತ ಜನ ಎಲ್ಲ ಇವನ ಮೇಲೆ ಸಂಶಯ ಪಡಲು ಆರಂಭಿಸಿದ್ರು. ಇನ್ನು ಈ ಸಮಯದಲ್ಲೇ ಜರ್ನಲಿಸ್ಟ್ ಶಕ್ತಿ ಅನ್ನುವ ಒಬ್ಬ ವ್ಯಕ್ತಿ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇವನನ್ನು ಪ್ರಶ್ನಿಸಿ ನೀನು ಹೇಳಿದ್ದು ನಡೆಯಲಿಲ್ಲ, ಆ ಬಾಬುರಾವ ಸೋತೋದ, ಆದ್ದರಿಂದ ಭವಿಷ್ಯ ಹೇಳೋದನ್ನ ನೀನು ಇನ್ನು ಮುಂದೆ ಬಿಟ್ಬಿಡ್ತೀಯ ತಾನೆ ಅಂತ ಕೇಳಿದ್ರಿಂದ ಮುತ್ಯನ ಟೀಮು ಆ ವಿಡಿಯೋ ನೋಡಿ ಅವನಿಗೆ ಕಾಲ್ ಮಾಡಿ ಇಂತಹ ವಿಡಿಯೋಗಳನ್ನ ಇನ್ನು ಮುಂದೆ ನೀನು ಮಾಡಿದ್ರೆ ನಿನ್ನ ಭೂಮಿ ಮೇಲೆ ಇಲ್ಲದಾಗೆ ಮಾಡ್ತೀವಿ, ಬದುಕು ಆಸೆ ಇದ್ರೆ ಇದೆಲ್ಲ ಬಿಟ್ಬಿಡು ಅಂತ ಎದುರಿಸಿದ್ರು. ಇದರಿಂದ ಇದನ್ನ ಅವನು ಕಾಲ್ ರೆಕಾರ್ಡ್ ಮಾಡಿ ಅದನ್ನ ಎಲ್ಲರಿಗೂ ತೋರಿಸಿದ್ರಿಂದ ಮಲ್ಲಿಕಾರ್ಜುನ ಮುತ್ತಿನ ಹೆಸರು ಹಾಳಾಗುತ್ತೆ ಅಂತ ಎದುರಿದ ಈ ಮಲ್ಲಿಕಾರ್ಜುನನ ಟೀಮ್ನ ಸದಸ್ಯರು ಒಂದು ವಿಡಿಯೋನ ರಿಲೀಸ್ ಮಾಡುತ್ತಾ ನಡೆದ ಎಲೆಕ್ಷನ್ ನಲ್ಲಿ ಆ ಬಾಬುರಾವ ಸೋತೋಗ್ತಾನೆ ಅಂತ ಮುತ್ಯನಿಗೆ ಮೊದಲೇ ಗೊತ್ತಿತ್ತು. ಆದ್ರೆ ಇನ್ನೆಲ್ಲಿ ವಿಷಯನ ಅವನಿಗೆ ಮುಂಚೆನೆ ಹೇಳಿದ್ರೆ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ತಾನೋ ಅಂತ ಎದುರಿ ಮಲ್ಲಿಕಾರ್ಜುನ ಮುತ್ಯ ಹೇಳಲಿಲ್ಲ. ಮೊದಲೇ ಈ ಬಾಬುರಾವನಿಗೆ ವಯಸ್ಸಾಗಿದೆ ಅಂತ ಹೇಳಿದ್ರಿಂದ ಇದನ್ನು ನೋಡಿದ ಜನ ಎಲ್ಲ ಈ ಬಾಬುರಾವ ಆಡುವ ಹುಡುಗರ ಸವಾಸ ಮಾಡಿ ಹಾಳಾದ, ಇವನಿಗಿದೆಲ್ಲ ಬೇಕಿತ್ತ ಅಂತ ನಗಲಾರಂಭಿಸಿದ್ರು. ಮತ್ತು ಈ ಮುತ್ಯ ಹೇಳಿದ ಕೆಲವು ವಿಷಯಗಳು ಹಾಗೇ ನಡೆದಿದ್ದರಿಂದ ಅವನ ಪಾಪ್ಯುಲಾರಿಟಿ ಕಡಿಮೆ ಮಾಡಲು ಕೆಲವರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಮಲ್ಲಿಕಾರ್ಜುನನನ್ನು ನಂಬಿ ಅವನ ಹೆಸರಲ್ಲಿ CD ಮಾರುತ್ತಾ ಹಾಡುಗಳನ್ನ ಹೇಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವರು ಇಶ್ಯೂ ಬಗ್ಗೆ ಸ್ಪಂದಿಸುತ್ತಾ ಮುತ್ಯ ಇಲ್ಲಿವರೆಗೆ ಯಾರನ್ನು ಮೋಸ ಮಾಡಿ ದುಡ್ಡು ದೋಚಿಕೊಂಡಿಲ್ಲ, ಇನ್ನು ಮಠಕ್ಕೆ ಬರುವ ಭಕ್ತರಿಗೆ ಅನ್ನದಾನ ಕೂಡ ಮಾಡ್ತಾ ಇದ್ದಾನೆ, ಇದರಿಂದ ಇವನ ಮೇಲೆ ಯಾವ ಕ್ರಮನೂ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದು ಹೀಗೆ ಇದ್ರೆ ಫೆಬ್ರವರಿ 19ರಂದು ಒಬ್ಬಳು 6 ವರ್ಷದ ಹುಡುಗಿ ತನ್ನ ತಂದೆ ತಾಯಿ ಬಂಧುಗಳ ಜೊತೆ ಮಲ್ಲಿಕಾರ್ಜುನ ಮುತ್ತಿನ ದರ್ಶನ ತೆಗೆದುಕೊಂಡು ಅವನ ಆಶೀರ್ವಾದ ಪಡೆಯಲು ತನ್ನ ಹುಟ್ಟುಹಬ್ಬ ಇದ್ದುದರಿಂದ ಬಂದಿದ್ಲು. ಆದ್ರೆ ಆಗ ಈ ಮುತ್ಯ ಅವಳನ್ನು ಎತ್ತಿಕೊಂಡು ಮುತ್ತು ಕೊಟ್ಟು ಮಂಚದ ಮೇಲೆ ನುಗ್ಗಿ ಖುಷಿ ಪಟ್ಟಿದ್ದ.
ಆಗ ಇದನ್ನ ಸ್ವತಃ ಮುತ್ತಿನ ಟೀಮ್ ಖುಷಿಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿಂದ ಆ ವಿಡಿಯೋ ಹಾಕಿದ ಕೆಲವೇ ನಿಮಿಷಕ್ಕೆ ವೈರಲ್ ಆಗಿತ್ತು. ಇದರಿಂದ KSCPCR ಅಧಿಕಾರಿಯಾದ ಮಲ್ಲಣ್ಣ ಉಮಾಪತಿ ಅವರು ಆ ವಿಡಿಯೋ ಬಗ್ಗೆ ಸ್ಪಂದಿಸುತ್ತಾ, ಮುತ್ಯ ಎಲ್ಲರ ಮುಂದೆ ಆ ಹುಡುಗಿ ಜೊತೆ ಆ ರೀತಿ ನಡೆದುಕೊಂಡಿದ್ದು ತಪ್ಪು ಅಂತ ಅವನ ಮೇಲೆ ಕೇಸ್ ಹಾಕಿದಾಗ DCP ಟೀಮ್ ಮಹಲ್ ರೋಜಾದಲ್ಲಿನ ಮುತ್ತಿನ ಮಠಕ್ಕೆ ಹೋಗಿ ಆನಂತರ ಆ ಹುಡುಗಿ ತಂದೆ ತಾಯಿಯನ್ನ ವಿಚಾರಿಸಿದ್ರು. ಅದಕ್ಕವರು ನಮ್ಮ ಹುಡುಗಿ ಜೊತೆ ಮುತ್ಯ ಡ್ಯಾನ್ಸ್ ಮಾಡಿದ್ದನ್ನ ವಿಡಿಯೋ ಮಾಡಿದ್ದು ತಪ್ಪಲ್ಲ, ಆದ್ರೆ ಲೈಕ್ಸ್ಗಾಗಿ ಪಾಪ್ಯುಲಾರಿಟಿಗಾಗಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದಾಗಿತ್ತು ಅಂತ ಹೇಳಿದ್ರಿಂದ 2023 ಸೆಕ್ಷನ್ 172 ಪೋಸ್ಟ್ ಮೇಲೆ ಮುತ್ಯನ ಮೇಲೆ ಕೇಸ್ ಹಾಕಿದಾಗ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆನ ಆರಂಭಿಸಿದ್ರು. ಆದ್ರೆ ಯಾವಾಗ ಮುತ್ಯನಿಗೆ ಇದರ ಬಗ್ಗೆ ತಿಳಿತೋ ಮುತ್ಯ ತಪ್ಪಿಸಿಕೊಂಡು ಗೋವಾಕ್ಕೆ ಓಡಿ ಹೋಗಿದ್ದಾನೆ ಎಂಬ ನ್ಯೂಸ್ ಹಲ್ಚಲ್ಲಾಗಿತ್ತು. ಆಗ ಈ ಸುದ್ದಿಗೆ ಸ್ಪಂದಿಸಿದ ಮುತ್ಯ ತಾನೇ ಒಂದು ವಿಡಿಯೋ ಮಾಡಿ ಅದರಲ್ಲಿ ಖುಷಿಗಾಗಿ ಸಂತೋಷದಿಂದ ಒಬ್ಬ ತಂದೆ ಮಗಳ ಜೊತೆ ಆಡುವ ರೀತಿ ನಾನು ಆ ಹುಡುಗಿ ಜೊತೆ ಆಡದೆ, ಅದರಲ್ಲಿ ತಪ್ಪು ಏನಿದೆ ಮತ್ತು ನಾನೇನು ಎಲ್ಲ ಹೇಳುವ ತರ ತಪ್ಪಿಸಿಕೊಂಡು ತಲೆ ಮರೆಸ್ಕೊಂಡಿಲ್ಲ. ಮಹಾಲಾರೋಜದಲ್ಲಿ ಮಾರ್ಚ್ 13ರಂದು ನಡೆಯುವ ಜಾತ್ರೆಗೆ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಇಲ್ಲಿ ಕೆಲವರಿಗೆ ಇನ್ವಿಟೇಷನ್ ಕೊಡಲು ಬಂದಿದ್ದೇನೆ. ನನ್ನ ಭಕ್ತರು ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ದ. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಭಯ ಯಾಕೆ? ಪೊಲೀಸರು ಮಠಕ್ಕೆ ಬಂದು ವಿಚಾರಣೆ ಮಾಡುತ್ತಿದ್ದಾರೆ ಅಂತ ನನಗೆ ಗೊತ್ತು, ನಾನು ಸದ್ಯದಲ್ಲೇ ಬರ್ತೀನಿ ಅಂತ 4 ದಿನಗಳ ಹಿಂದೆ ಬಂದು ವಿಚಾರಣೆ ಎದುರಿಸಿ ಬೇಲ್ಗೂ ಅಪ್ಲೈ ಮಾಡಿದ್ದ. ಆದ್ರೆ ಇವನ ಮೇಲೆ ಬಂದಿರೋದು ಪೋಕ್ಸೋ ಕೇಸ್, ಅದರಲ್ಲಿ ಬೇಲು ಸಿಗಲ್ಲ, ಜೈಲು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದಕ್ಕೆ ನಿದರ್ಶನ ಎಂಬಂತೆ ನಿನ್ನೆ ಬೇಲ್ ಕ್ಯಾನ್ಸಲ್ ಆಗಿ ಈಗ ಮುತ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಗೆಳೆಯರೆ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾರು ದೇವರಿಲ್ಲ, ಇರೋರೆಲ್ಲ ಮನುಷ್ಯರೇ. ಬೇರೆ ಯಾರನ್ನೋ ನಂಬಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಹಣನ ವ್ಯರ್ಥ ಮಾಡಿಕೊಳ್ಳೋದ್ರ ಬದಲು ನಿಮ್ಮನ್ನ ನಂಬಿ ನಿಮ್ಮ ಒಳಗೆ ನಿಮ್ಮಲ್ಲೇ ದೇವರಿದ್ದಾನೆ, ಅವನು ಎಲ್ಲರಲ್ಲೂ ಎಲ್ಲದರಲ್ಲೂ ಇದ್ದಾನೆ. ನಿಮ್ಮ ಕೆಲಸಗಳನ್ನ ಶುದ್ಧವಾದ ಮನಸ್ಸಿನಿಂದ ಮಾಡಿ, ಆಗ ಒಳ್ಳೇದಾಗುತ್ತೆ ಅಂತ ಹೇಳುತ್ತಾ ಇಂತಹ ಮಲ್ಲಿಕಾರ್ಜುನ ಮುತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.